ಏನು ಎಲ್ಲನೂ ಕಲ್ತಿದೆ ಇಲ್ಲ. ಹಾಂ, ನಂಗೆ ಬರುತ್ತೆ ಮೊದಲೇ. ಒಂದು ಸ್ವಲ್ಪ ಇಷ್ಟೇ ಹಚ್ಚಿ. ಏನು ಮಾಡ್ತಿದ್ದೀರಾ? ಇಲ್ಲಿ ಮುತ್ತನಾರು ನಂಗೆ ಹೆಲ್ಪ್ ಮಾಡ್ತಿದ್ದಾರೆ. ಕಾಯ್ತವ್ರೆ ಊಟಕ್ಕೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಕ್ಕಿ ರೊಟ್ಟಿ ಮಾಡ್ತಿದ್ದೀವಿ. ಅಜ್ಜಿಗೆ ಅಕ್ಕಿ ರೊಟ್ಟಿ ತಿನ್ಬೇಕಂತ ಅನಿಸ್ತಿದೆ ಅಂತೆ, ಅದಕ್ಕೆ ನಾವು ಅಕ್ಕಿ ರೊಟ್ಟಿ ಅದ್ರ ಜೊತೆ ಸಮ್ ಚಟ್ನಿ ಮಾಡ್ತೀವಿ. ಅದು ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಅದಕ್ಕೆ ನಮ್ಮ ಹತ್ರ ಇಲ್ಲಿ ಅಕ್ಕಿ ಹಿಟ್ಟಿದೆ. ಸೊ ನಾನಿದು ಇವತ್ತು 3 ಪೀಪಲ್ಗೆ ಮಾಡ್ತಿದ್ದೀನಿ. ನಿಖಿಲ್, ನಿಶಾ ಕಾಲೇಜ್ ಹೋಗಿದ್ದಾಳೆ. ನಿಖಿಲ್ ಆ್ಯಂಡ್ ಮಧು ಬ್ಯಾಂಗ್ಳೂರ್ ಹೋಗಿದ್ದಾರೆ, ಏನೋ ಕೆಲಸ ಇತ್ತು ಅವರಿಗೆ, ಅದಕ್ಕೆ. ಸೊ ಇಲ್ಲಿ ನಾನು ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಸೊ ನಾವಿದು ಅಕ್ಕಿ ಹಿಟ್ಟು ತಗೊಂಡು ಒಂದು 4 ಸ್ಪೂನ್ಸ್ ತಗೊಂಡಿದ್ದೀನಿ ನಾನು, ಲೈಕ್ ಬಿಗ್ ಸ್ಪೂನ್ಸ್. ಇದಕ್ಕೆ ಆಲ್ಮೋಸ್ಟ್ 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತೀನಿ. ಆ್ಯಂಡ್ ಇದೀಗ ಬಿಸಿ ನೀರಿದೆ, ಅದು ನಾವು ಸ್ವಲ್ಪ ಸ್ವಲ್ಪ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಡೋ ರೆಡಿ ಮಾಡಬೇಕು. ಸೊ ನಾವು ಒಂದೇ ಸರ್ತಿ ಎಲ್ಲ ನೀರು ಹಾಕಬಾರ್ದು, ಚೂರು ಚೂರು ನೀರು ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈಗ ನಾವು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ಅರೌಂಡ್ 1 ಟೇಬಲ್ ಸ್ಪೂನ್. ಒಂದು ಇನ್ನೂ ಈಗ ಸಾಫ್ಟ್ ಆಗೋ ತನಕ ಇದಕ್ಕೆ ನಾವು ನೀಡ್ ಮಾಡ್ತೀವಿ. ನಾವು ಇಲ್ಲಿ ಇದು ನೋಡಿ ಇಷ್ಟು ಸಾಫ್ಟ್ ಥರ ನೀಡ್ ಮಾಡಿದ್ದೀವಿ. ಈಗ ನಮಗೆ ಚಟ್ನಿ ಮಾಡಬೇಕು. ಯೂಶ್ವಲಿ ಅಕ್ಕಿ ರೊಟ್ಟಿ ಮಾಡಿದ ತಕ್ಷಣ ಮಾಡಬೇಕು, ಅದು ಜಾಸ್ತಿ ಹೊತ್ತು ಓಪನ್ ಆಗಿಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಇದೊಂದು ಕ್ಲಾತ್ ತಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಚಂಡಿ ಮಾಡಿ ಇದ್ರ ಮೇಲೆ ಹಿಂಗೆ ಹಾಕ್ತೀವಿ ನಾವು, ಯಾಕಂದರೆ ಈಗ ನಾವು ಚಟ್ನಿ ಮಾಡಬೇಕು ಫಸ್ಟು. ಸೊ ನಾನಿವತ್ತು ಟೊಮೆಟೊ ಚಟ್ನಿ ಮಾಡ್ತಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಗಾರ್ಲಿಕ್, ರೆಡ್ ಚಿಲ್ಲೀಸ್, ಕಾಳುಮೆಣಸು ಆ್ಯಂಡ್ ಜೀರಿಗೆ ತಗೊಂಡಿದ್ದೀನಿ. ಆ್ಯಂಡ್ 1 ಆನಿಯನ್ ಆ್ಯಂಡ್ 3 ಟೊಮೆಟೊ. ಸೊ ಗ್ಯಾಸ್ ಇಡಿ ಒಂದು ಸ್ವಲ್ಪ ಆಯಿಲ್, ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಈಗ ಫಸ್ಟ್ ನಾವು 1 ಸ್ಪೂನ್ ಉದ್ದಿನ ಬೇಳೆ ಹಾಕ್ತೀವಿ. ಆ್ಯಂಡ್ 1 ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಸೈಜ್ ಚಿಕ್ಕದಿದೆ ಅದು. ಸೊ 1 ಟೇಬಲ್ ಸ್ಪೂನ್ ಹಾಕ್ಬೋದು ಎರಡು. ಅದು ಒಂದು ಸ್ವಲ್ಪ ಫ್ರೈ ಆಗಿ ನೋಡಿ, ಬ್ರೌನ್ ಆಗಬೇಕು. ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ನಾವು ಅದಕ್ಕೆ ಉಳ್ಳಿದೆಲ್ಲ ಹಾಕ್ತೀವಿ. ಇದು ನೋಡಿ ಇದೆಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು 1 ಆನಿಯನ್ ರಫ್ಲಿ ಚಾಪ್ ಮಾಡ್ಬೋದು ನೀವು, ಯಾಕಂದರೆ ನಾವು ಇದಕ್ಕೆ ಎಲ್ಲ ಗ್ರೈಂಡ್ ಮಾಡ್ತೀವಿ ಆಮೇಲೆ. ಸೊ ಇದೀಗ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಇದಕ್ಕೆ ನಾವೀಗ ಟೊಮೆಟೊ ಹಾಕ್ತೀವಿ. ಇದೊಂದು 3 ಟೊಮೆಟೊಸ್ ಇದೆ, 3 to 4 ಟೊಮೆಟೊಸ್. ಇದಕ್ಕೆ ನಾವೀಗ ಸಾಲ್ಟ್ ಹಾಕ್ತೀವಿ. ಅರಿಶಿನ ಪುಡಿ. ಇದೀಗ ಟೊಮೆಟೊ ಕುಕ್ ಆಗೋ ತನಕ ನಾವು ಇದಕ್ಕೆ ಕುಕ್ ಮಾಡಬೇಕು, ಅಂದರೆ ಸಾಫ್ಟ್ ಆಗೋ ತನಕ. ಆಮೇಲೆ ಅದು ರೂಮ್ ಟೆಂಪ್ರೇಚರಲ್ಲಿ ಬಂದು ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ತೀವಿ. ನೋಡಿ ಇದು ಟೊಮೆಟೊ ಚೆನ್ನಾಗಿ ಕುಕ್ ಆಗಿದೆ. ನಾನೇನು ಮಾಡ್ತೀನಿ ಅಂದರೆ ಇದು ಹಿಂಗೆ ತಗೊಂಡು ಒಂದು ಸ್ವಲ್ಪ ಗ್ಯಾಸ್ ಫಾಸ್ಟ್ ಇಟ್ಟು ಇದರಲ್ಲಿ ಒಂದು ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರುತ್ತೆ, ನಂಗೆ ಇಷ್ಟ. ನೀವು ಇದು ಆಪ್ಷನಲ್, ನಿಮ್ಗೆ ಬೇಕಾದರೆ ನೀವು ಮಾಡ್ಬೋದು, ಇಲ್ಲಾದರೆ ಬಟ್ ನೀವು ಮೇಕ್ ಶ್ಯೂರ್ ಮಾಡಿ ಇದು ಸ್ಪೂನ್ ಸ್ವಲ್ಪ ದೊಡ್ಡ ತಗೊಳ್ಳಿ, ಬಿಕಾಸ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಈ ಥರ ಮಾಡಿದ್ರೆ ಒಂದು ಚಟ್ನಿಲಿ ಚೆನ್ನಾಗಿ ಸ್ಮೋಕಿ ಫ್ಲೇವರ್ ಬರುತ್ತೆ. ಸೊ ಇದಾಗಿದೆ. ಈಗ ನಾವು ಗ್ಯಾಸ್ ಆಫ್ ಮಾಡ್ತೀವಿ. ಇದು ವಿಲ್ ಕೀಪ್ ಇಟ್ ಕೂಲ್ ಆಗೋಕ್ಕೆ, ಬಿಕಾಸ್ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಕೂಲ್ ಆಗಬೇಕು. ಇದು ನಮ್ಮ
ನಮ್ಮದು ಅಕ್ಕಿ, ಬಿಕಾಸ್ ನಾವು ಇದು ವೆಟ್ ಕ್ಲಾತ್ ಹಾಕಿದ್ವಿ, ಇದು ನೋಡಿ ಇದೇನು ಹಾಡಾಗಿಲ್ಲ, ಇನ್ನೂ ಸಾಫ್ಟೇ ಇದೆ. ಈಗ ನಾವು ಇದ್ರದ್ದು ಸ್ಮಾಲ್ ಸ್ಮಾಲ್ ಬಾಲ್ಸ್ ಮಾಡಿ, ಇದು ಐರನ್ ಕಾಸ್ಟ್ ತವ ತಗೊಳ್ತಿದ್ದೀನಿ ಅಕ್ಕಿ ರೊಟ್ಟಿಗೆ, ಅದರಲ್ಲಿ ಚೆನ್ನಾಗಾಗುತ್ತೆ. ಈಗ ಇದ್ರದ್ದು ಒಂದೊಂದು ಸ್ಮಾಲ್ ಸ್ಮಾಲ್ ಬಾಲ್ಸ್ ತಗೊಂಡು ಇಲ್ಲಿ ನಾನು 2 ಕ್ಲೀನ್ ಪ್ಲಾಸ್ಟಿಕ್ ಬ್ಯಾಗ್ಸ್ ತಗೊಂಡಿದ್ದೀನಿ. ಇದು ಮುತ್ತಣ್ಣ ಇದಕ್ಕೆ ರೌಂಡ್ ಕಟ್ ಮಾಡಿ ಕೊಟ್ಟಿದ್ದಾನೆ. ರೌಂಡ್ ಬೇಕಂತ ಏನಿಲ್ಲ, ನೀವು ಹೇಗಿದೆ ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿ ವೈಪ್ ಮಾಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಇನ್ನೊಂದು ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಇಲ್ಲಿ ಅಪ್ಲೈ ಮಾಡಿ, ತುಪ್ಪ ಆಯಿಲ್ ಎನಿಥಿಂಗ್ ಏನು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಆಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಆಯಿಲ್ ಹಿಂಗೆ ತಗೊಂಡು ಇದು ಈ ಥರ ತಟ್ಟಿ ರೌಂಡ್ ಯಾವ ಶೇಪ್ ಬೇಕು ಮಾಡ್ಕೊಳ್ಬೋದು. ಒಂದೊಂದು ಉಂಡೆ ಮಾಡಿ ಆಮೇಲೆ ನೋಡಿ ನಾನು ಅದು ವೆಟ್ ಕ್ಲಾತ್ ಮತ್ತೆ ಇಡ್ತಿದ್ದೀನಿ, ಯಾಕಂದರೆ ಅದು ಡ್ರೈ ಆಗಬಾರ್ದಂತ. ಇದು ತುಪ್ಪ ಇಲ್ಲಾಂದರೆ ಆಯಿಲ್ ಒಂದು ಸ್ವಲ್ಪ ಇದಕ್ಕೆ ಹಚ್ಚಿ, ಮೇಲ್ಗಡೆನೂ ಒಂದು ಸ್ವಲ್ಪ ಹಚ್ಚಿ, ನೀವು ಕೈಯಲ್ಲಿನೂ ಕಟ್ಬೋದು, ಇಲ್ಲಾಂದರೆ ಈ ಥರ ಮಾಡಿ ಇನ್ನೊಂದು ಪ್ಲಾಸ್ಟಿಕ್ ಇಟ್ಟು ಇದರಲ್ಲಿನೂ ಇದು ಮಾಡ್ಬೋದು. ಸಣ್ಣ ಪೇಸ್ಟ್ ಆಗಿದೆ. ಇದಕ್ಕೆ ನಾನು ಆಲ್ಮೋಸ್ಟ್ 1 ಲೋಟ ನೀರು ಹಾಕಿದ್ದೀನಿ. ಇಲ್ಲಿ ನಾವೀಗ ಇದ್ರಿಗೆ ಕಾಯ್ತವ್ರೆ ಊಟಕ್ಕೆ. ಸೊ ಪ್ಯಾನ್ ಇದು ಒಗ್ಗರಣೆ ಕೊಡೋಕ್ಕೆ ಒಂದು ಸ್ವಲ್ಪ ಆಯಿಲ್ ಬರ್ತಾರಿಲ್ಲ. ಇದು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಪಟ 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 ಅಂದಮೇಲೆ ಕರಿಬೇವು ಸೊಪ್ಪು, 2 ರೆಡ್ ಚಿಲ್ಲೀಸ್, ಗ್ಯಾಸ್ ಆಫ್ ಮಾಡಿದ್ದೀನಿ, ತುಂಬ ಫಾಸ್ಟ್ ಆಯಿತು. ಆ್ಯಂಡ್ ಇದು ಹಿಂಗೆ ಏನು ಹೇಳ್ತೀರಾ? ಹಿಂಗೆ 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 ಒಂದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ಇದು ಗ್ರೈಂಡ್ ಮಾಡಿ ಚಟ್ನಿನ ಇದಕ್ಕೆ ಹಾಕಿ ಚಟ್ನಿ ರೆಡಿ. ಸೈಡಲ್ಲಿ ಅಕ್ಕಿ ರೊಟ್ಟಿ ಆಗ್ತಿದೆ. ನಾವೀಗ ಫಸ್ಟ್ ಅಜ್ಜಿಗೆ ಕೊಡಬೇಕು, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಹಿಂಗಂತೂ ಅಕ್ಕಿ ರೊಟ್ಟಿ ಅಷ್ಟು ರೌಂಡ್ ಯಾವತ್ತೂ ಬರಲ್ಲ ಚಪಾತಿ ಥರ. ಇದನ್ನ ಹಿಂಗೆ ತೆಗೆದು ಹಿಂಗೆ ಹಾಕಬೇಕು. ಗ್ಯಾಸ್ ಫಾಸ್ಟಲ್ಲೇ ಇರಲಿ. ಏನು ಮಾಡ್ತಿದ್ದೀರಾ? ಇಲ್ಲಿ ಮುತ್ತಣ್ಣರು ನಂಗೆ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತದ ಕ್ಯಾಮ್ರಾಮ್ಯಾನ್ ಮುತ್ತಣ್ಣನೇ. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಮಾಡಿದ್ದಾರೆ. ಆಹಾ, ಇದು ಇನ್ನೂ ಇದಾಗಬೇಕಿತ್ತು. ನೋಡಿ ಒಂದು ಸ್ವಲ್ಪ ಹಿಂಗೆ ಬ್ರೌನ್ ಬ್ರೌನ್ ಪ್ಯಾಚಸ್ ಬಂದಮೇಲೆ ಅದಕ್ಕೆ ಊಟ ಮಾಡಬೇಕು. ನಾವು ಇಲ್ಲಿ ಇಷ್ಟು ಆಲ್ರೆಡಿ ಅಕ್ಕಿ ರೊಟ್ಟಿ ಮಾಡಿಟ್ಟಿದ್ದೀವಿ. ಚಟ್ನಿನೂ ರೆಡಿ ಇದೆ. ಇದನ್ನ ಹಿಂಗೆ ಸೈಡಲ್ಲಿ ಒತ್ತಿ ಒತ್ತಿ ಮಾಡಬೇಕು. ನೀವು ಇದರಲ್ಲಿ ಬೇಕಾದರೆ ಎಣ್ಣೆ ತುಪ್ಪ ಏನಾದರೂ ಹಾಕ್ಬೋದು. ನಾವು ಅಜ್ಜಿ ಹೆಂಗಾಗಿದೆ ತಿನ್ನಿ. ಹಾಂ, ನಂಗೆ ಬರುತ್ತೆ ಮೊದಲೇ. ಟೊಮೆಟೊ. ಸೊ ಇದು ನಮ್ಮ ಅಕ್ಕಿ ರೊಟ್ಟಿ ವಿತ್ ಟೊಮೆಟೊ ಚಟ್ನಿ ರೆಡಿ ಇದೆ. ಎಲ್ಲ ಟ್ರೈ ಮಾಡಿ ಆ್ಯಂಡ್ ನಂಗೆ ಹೇಳಿ ಹೇಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಟು ಮೈ ಚಾನಲ್. ಆ್ಯಂಡ್ ನೆಕ್ಸ್ಟ್ ಏನು ರೆಸಿಪಿ ಬೇಕಂತ ಕಮೆಂಟ್ಸಲ್ಲಿ ಹೇಳಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.